ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಒಂದು ಇಂಟ್ರೋನೇ ಸರಿ ಆಗ್ತಿಲ್ಲ ಬಾಯ್ಸ್, ಏನು ಮಾಡೋದಂತ ಗೊತ್ತಾಗ್ತಿಲ್ಲ. ಇರಲಿ, ಯಾವುದೋ ಒಂದು ಇಂಟ್ರೋ ಹಾಕೋಣ, ಒಂದು ಕಾಪಿ ಮಾಡೋಣ ಯಾರ್ದಾದ್ರು. ಇವಾಗ ಇನ್ನು ಊರಲ್ಲಿದ್ದೀವಿ, ಈಗ ಹೊರಟಿದ್ದೀವಿ ಒಂದು ಫಾಲ್ಸ್ಗೆ. ನಾನು ಹೇಳಲ್ಲ, ಸುಮ್ಮನೆ ಜನ ಬಂದು ಎಲ್ಲ ಹಾಳು ಮಾಡಿ ಹೋಗ್ತಾರೆ. ಚೆನ್ನಾಗಿದೆ ಫಾಲ್ಸು, ಕ್ಲೀನಾಗಿರೋದನ್ನ ಹಾಳು ಮಾಡಿ ಹೋಗ್ತಾರೆ. ಗೊತ್ತಿದ್ರೆ ಹುಡ್ಕೊಂಡು ಬನ್ನಿ, ಇಲ್ಲ ಅಂದರೆ ಹೇಳಲ್ಲ ನಾನು. ಆರ್ ಸಿ ಬಿ ಕಪ್ ಗೆದ್ದಿದ್ದ ಖುಷಿಗೆ ರೈಡ್ ಹೋಗ್ತಿದ್ದೀವಿ ಇವತ್ತು. ಇಲ್ಲೇ ಇರೋದು ಒಂದು 7-8 ಕಿಲೋಮೀಟರು. ಫುಲ್ ಅಣ್ಣ ಮಾಡಿ ರೈಡಿಂಗ್ ಗೇರ್ಸ್ ಎಲ್ಲ ಹಾಕ್ಕೊಂಡು ನೋಡಿ ಹೆಂಗೆ ಹುಡುಗ. ಆಮೇಲೆ ಇನ್ನೊಂದು ಮಜಾ ಇದೆ, ಈಗ ಹೋಗಿ ನಾನು ಇನ್ನೊಂದು ಬೈಕ್ ಇತ್ತು ನಂದು ಹಳೇದು, ಅದ್ರಲ್ಲಿ ಬರ್ತೀನಿ ಅಂದೆ. ಇವನು ಬೇಡ ಇದರಲ್ಲೇ ಬಾ ಅಂತೇಳಿ ಕರ್ಕೊಂಬಂದಿದ್ದಾನೆ. ಪಕ್ಕ ಹತ್ತಲ್ಲ ಅಂತಲೂ ಹೇಳ್ತಿದ್ದಾನೆ. ಎಲ್ಲ ಇವನೇ ಹೇಳ್ತಿದ್ದಾನೆ, ಏನು ಅಂತ ನನಗೂ ಗೊತ್ತಿಲ್ಲ. ನಾನು ಆ ರೋಡಲ್ಲಿ ಹೋಗಿಲ್ಲ. ರೋಡಲ್ಲಿ ಏಯ್ ನಕ್ಕನ್ ಈಗ ಅದೇ ಹೊರಟಿದ್ದೀವಿ. ಟೈಮ್ ಎಷ್ಟು? ಟೈಮ್ 4:50 ಆಗಿದೆ. ಆ ಕಡೆ ಸರಿಯಾಗಿ ಮಳೆ ಬರ್ತಿದೆ. ಮತ್ತೆ ಯಾವನ್ ಗುರು ಎಡಿಟ್ ಮಾಡಬೇಕಾದ್ರೆ ಅದಕ್ಕೆ ಮತ್ತಿನ್ನೊಂದು ಸೌಂಡ್ ಹಾಕೋದು ಎಲ್ಲ ಮಾಡೋದು. ಅದಕ್ಕೆ ನಾನು ಇಲ್ಲೆಲ್ಲ ಜೋರಾಗೆ ಮಳೆ ಬಂದಿದೆ ಅನಿಸುತ್ತೆ. ಈ ರೋಡ್ ನೋಡಿರ್ಬೋದು, ಲೆಫ್ಟ್ ಹೋದರೆ ಎತ್ತಿನ ಭುಜ. ನಾವು ಹೋಗ್ತಿದ್ದೀವಿ ರೈಟ್. ಈ ಕಡೆ ಮಳೆ ಇಲ್ಲ, ನೋಡೋಣ. ಆದರೆ ಕುಯ್ತವನೆ ಫೋನಲ್ಲಿ, ಯಾರ ಹತ್ರನೋ ಸರಿಯಾಗಿ ಕುಯ್ತಿದ್ದಾನೆ. ಪಾಪ ಆ ಕಡೆಯಿಂದ ಫೋನ್ ಮಾಡಿದವ್ರು ಯಾರೋ ರಾಂಗ್ ಟೈಮಲ್ಲಿ ಮಾಡಿಬಿಟ್ಟವ್ರೆ. 2000 years later. ವಾಟರ್ ಫ್ಲೋ ನೋಡಿ ಹೆಂಗಿದೆ. ಹಬ್ಬ ಇಟ್ಟ ಫೋನು. ದೇವ್ರು ಒಳ್ಳೇದು ಮಾಡಲಿ. ಅವ್ರಿಗೆ ಫೋನ್ ಮಾಡಿದ್ದವರಿಗೆ ವಾಪಸ್ ಇಟ್ಟಿದ್ದಕ್ಕಂತೂ ಭಾರಿ ಖುಷಿ ಆಯಿತು ನನಗೆ. ನಡಿಬೇಕಾ? ಬೈಕಿಗೆ ರೋಡ್ ಇಲ್ವಾ? ಅಲ್ಲ ಬೈಕ್ ಹೋಗಲ್ವಾ ಅಲ್ಲಿ? ಬಾ ಅಲ್ಲೊಂದು ಫೋಟೋ ಹೊಡಿಯೋಣ ಇರೋ. ಇಲ್ಲೇ ಫೋಟೋ. ಹಾಂ, ಫುಲ್ಲು ಇಳಿಬೇಕಾದ್ರೆ ಇಳಿಬೋದಾ? ಇಳಿಬೋದು. ಹಾಂ, ನಡೀರಿ ರಯ್ಯ. ಅನ್ಎಕ್ಸ್ಪ್ಲೋರ್ಡ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಮಳೆ ಬರ್ತಾ ಇದೆ. ಮೈಕ್ ಇಲ್ಲ, ಮೈಕ್ ತೆಗೆದ್ಬಿಟ್ಟಿದ್ದೀನಿ. ಬೈಕ್ ಬರ್ಬೇಕಾದ್ರೆ ನಂದು. ಹಾಂ, ಇಲ್ಲೇ ಫುಲ್ ತಲೆ ಬಂದು ಬರ್ತಾ ಇರುತ್ತೆ. ಅದೊಂದು ಮಜಾ ಅಂದರೆ ಮಜಾ. ಮಳೆ ಸಗರಾಗಿ ಬರ್ತಿದೆ. ಕ್ಯಾಮ್ರಾ ಹಾಕ್ಕೊಬೇಕಾ ಬೇಡವಾ ಏನು ಅಂತ ಗೊತ್ತಿಲ್ಲ. ಈ ಟೈಮಲ್ಲಿ ಹಾಕ್ಕೊಬೇಕಾ ಹಾಕಿದ್ದೀನಿ ಮೈಕು. ಇವಾಗ ಕ್ಲಿಯರಾಗಿ ಕೇಳ್ತಾ ಇರ್ಬೋದು. ಎಷ್ಟು ಸಖತ್ತಾಗಿ ತೊಳೆದಿದ್ದೆ. ಅದೇ ಬೇಜಾರು ನನಗೆ, ಕ್ಲೀನಾಗಿ ತೊಳೆದಿದ್ನಲ್ಲ, ಮಳೇಲಿ ಓಡಿಸ್ಬಿಟ್ನಲ್ಲ ಅಂತಾನೆ. ಬಸ್ ಹಾಳಾಗಿದೆ. ಗುತ್ತಿಹಳ್ಳಿ ಬಸ್ ಅನ್ಸುತ್ತೆ. ಯಾರು ಇಲ್ವಾ ಒಳಗೆ? ಯಾರೂ ಇಲ್ಲ. ಹಾಳಾಗ್ಬಿಟ್ಟು ನಿಂತೋಗಿದೆ ಪಾಪ. ಇಲ್ಲೆಲ್ಲ ಹಾಳಾದರೆ ಹೆಂಗಾಗ್ಬೇಡ ಅವರಿಗೆ. ಈ ಫಾಲ್ಸಿಗೆ ಜಾಸ್ತಿ ಯಾರು ಹೋಗಲ್ಲ. ಎಲ್ಲ ಅಂದರೆ ಬರೀ ಹೋಮ್ ಸ್ಟೇ, ಇಲ್ಲೇ ಸುತ್ತಮುತ್ತ ಹೋಮ್ ಸ್ಟೇ ಎಲ್ಲ ಯಾರ್ಯಾರು ಇದ್ದಾರೆ ಅವ್ರು ಕರ್ಕೊಂಡು ಹೋಗ್ತಾರೆ ಅಷ್ಟೇ. ಬಿಟ್ಟರೆ
ಮತ್ತೆ ಎಲ್ಲರೂ ಹೋಗಲ್ಲ. ಇಲ್ಲಿ ನೋಡಿ ಹೆಂಗಿನ ಸಖತ್ತಾಗಿದೆ ಗುಡ್ಡ ಫುಲ್. ಸೈಕು ಅದ್ರ ಬಂತ ಗುಂಡಿ ಬ್ರೋ. ಫುಲ್ ಕಾಡ್ ರೋಡು. ಏನು ಸಖತ್ತಾಗಿದೆ ಅಂದರೆ ರೆಕಾರ್ಡ್ ಆಗ್ತಿತ್ತಾ ಇಲ್ವಾ ಏನು ಗೊತ್ತಿಲ್ಲ. ಓಕೆ, ಇಲ್ಲಿ ನೋಡಿ ಹೆಂಗಿದೆ. ಅದೆಲ್ಲ ಫುಲ್ ದೇವ್ರ ಮನೆ ಕಡೆನೇ ಬರುತ್ತೆ ಆ ರೋಡೆಲ್ಲ. ಫುಲ್ ದೇವ್ರ ಮನೆ ಹಿಲ್ ರೇಂಜ್. ಇಲ್ಲೆಲ್ಲ ಹೋಮ್ ಸ್ಟೇ ಹೆಸರು ಇಟ್ಕೊಳ್ಬೇಕಾದ್ರೆ ಹುಡ್ಕೊಂಬನ್ನಿ ಲೊಕೇಶನ್ನ. ಫುಲ್ ಕ್ಲೀನಾಗಿ ಡಿಟ್ಟೋ ಪಕ್ಕಾ ಲೊಕೇಶನ್ ಎಲ್ಲ ಹೇಳಕ್ಕೆ ಹೋಗಲ್ಲ ನಾನು. ನೋಡಿ ಹೆಂಗಿದೆ. ಫುಲ್ಲು ದೇವ್ರ ಮನೆ ಆ ಕಡೆ, ದೇವ್ರ ಮನೆ ಎಲ್ಲ ಆ ಕಡೆ ಬರುತ್ತೆ ಇದರಿಂದ ಆಚೆಗೆ. ಪಕ್ಕದ ಗುಡ್ಡ ಅಲ್ಲ, ಅದೇ ಗುಡ್ಡದಲ್ಲಿ ಹೈಟಲ್ಲಿ ಸ್ವಲ್ಪ ನೋಡಿ. ಇಲ್ಲೆಲ್ಲ ಏನು ಸಖತ್ತಾಗಿದೆ ಅಂದರೆ ಕ್ರೇಜಿ ಜಾಗ. ಅದು ಈ ಮಳೆ ಬಂದು ನಿಂತು ಕ್ಲೀನಾಗಿ ಇದು ಬರ್ತಾ ಇದೆ ಬೇರೆ. ಅಯ್ಯೋ ವಿಡಿಯೋ ಫೋನಲ್ಲಿ ಆನ್ ಮಾಡಬೇಕಿತ್ತು, ಇರಲಿ. ಇದೆಲ್ಲ ರೂಟು ಪೈಪ್ಲೈನ್, ಅಂದರೆ ಗ್ಯಾಸ್ ಪೈಪ್ಲೈನ್ ಹೋಗಿದೆ ಎಲ್ಲಿಂದ ಎಲ್ಲಿಗೆ ಅಂತೆಲ್ಲ ಗೊತ್ತಿಲ್ಲ. ಅದ್ರದ್ದು ರೋಡ್ಗಳು ಇದೆಲ್ಲ. ನಿಂದು ಮಾಡಲ ಇಲ್ಲ ನೋಡಿ, ಸಕ್ಕತ್ತಾಗಿರುತ್ತೆ. ರೆಕಾರ್ಡ್ ಆಯ್ತಾ? ಶೂ ಒಳಗಿಂದ ನೀರು. ಏನು ರೂಟ್ ಅಂದರೆ ಶೀ ಸಖತ್. ಅಂದರೆ ಹಿಂಗೆ ಬಂದು ಹೋಗೋಕೆ ಸಖತ್ತು, ಇರೋಕ್ಕೆಲ್ಲ ಸಖತ್ತಲ್ಲ. ಅಂದರೆ ಒಬ್ಬೊಬ್ರಿಗೆ ಹೇಳ್ತಿರ್ತಾರೆ, ನಾವು ಅಲ್ಲಿ ಹಿಂಗೆ ಬೆಂಗಳೂರಲ್ಲಿ ಇರೋದು, ಇಲ್ಲಿಗೆ ಬಂದು ಫಾರ್ಮ್ ಮಾಡ್ಕೊಂಡು ಫಾರ್ಮಿಂಗ್ ಮಾಡ್ತೀವಿ. ಫಾರ್ಮಿಂಗು ಬಂದಿರಿ, ಇಲ್ಲಿ 2 ತಿಂಗಳು ಮಳೇಲಿ ಇರಿ, ಆಮೇಲೆ ಫಾರ್ಮಿಂಗ್ ಎಲ್ಲ ಗೊತ್ತಾಗುತ್ತೆ. ಚೈನಿಗೆ ಆಯಿಲ್ ಹಾಕಿದ್ದೀನಿ ಆದರೆ ಕಟ ಅಂತಿದೆ. ಇಲ್ಲಿ ನೋಡಿ ಏನೋ ಫಾರೆಸ್ಟ್ ಆಫೀಸರ್ಸ್ ಹಾರ್ಕೊಂಡು ಹೋಗಿದೆ ಪಾಪ. ಇಲ್ಲೂ ಹೋಗ್ತೀನಿ, ಈ ಥರ ನೋಡಿದ್ರೆ ಹೋಗುತ್ತೆ. ಹಬ್ಬ ಹರಿದಿನಲ್ಲ. ವಾಪಸ್ ಬರ್ತಾ ಹತ್ತುತ್ತೆ, ಮಳೆ ಬಂದರೆ ಹತ್ತಲ್ಲ ಅನಿಸುತ್ತೆ. ಆನೆಗಿನ ಆಯ್ತು ಗುರು, ನೋಡ್ಕೋಬೇಕು. ಬ್ರೋ ಈಸ್ ಸ್ವಲ್ಪ ಹೆದರಿಕೆ. ಬ್ರೋ ಈಸ್ ಸ್ವಲ್ಪ ಭಯಪಟ್ಟಿಂಗ್. ನನ್ನ ಟೈರ್ ಕಂಡೀಷನ್ನೇ ತೋರಿಸ್ಲಿಲ್ವಲ್ಲ ನಿಮಗೆ. ವಾಪಸ್ ಬರ್ತಾ ಹತ್ತದೇ ಡೌಟಾ ಅಂತ. ಇಲ್ಲೇ ಗೊತ್ತಾಗುತ್ತೆ. ಇಲ್ಲ, ಹತ್ತುತ್ತೆ. ಮುಂದೆ ಬ್ರೇಕ್ ಹಿಡ್ದಾಗ ಜಾರಿಲ್ಲ ಅಂದರೆ ಆಯ್ತಷ್ಟೇ, ಹತ್ತುತ್ತೆ ಅಂತ ಅರ್ಥ. ವೇರ್ ಟೇಕ್ ಲೆಫ್ಟ್ ಟು ಗೋ ರೈಟ್. ಪಾಪ ಒಬ್ಬನೇ ಬರ್ತಾನೆ, ಅವನು ಬರಲಿ. ಹಾಂ, ಹೋಗು, ನೀ ಮುಂದೆ ಹೋಗು. ಬ್ರೋಗೆ ತೋಟದ ರೋಡೆಲ್ಲ ಚೆನ್ನಾಗಿದೆ, ಹಂಗಾಗಿ ಕ್ಲೀನಾಗಿ ಹೋಗಿ ಅಭ್ಯಾಸ. ನಮಗೆ ಸಖತ್ತಾಗಿದೆ ಗುರು ಮಾತ್ರ. ಆನೆ ಬರಬೇಕು, ಇನ್ನೂ ಸಖತ್ತಾಗಿರುತ್ತೆ. ಓ, ತೋಟನೇ ಇದೆ. ಈಗ ರೆಡ್ ಬ್ಲಿಂಕ್ ಆಗ್ತಿದ್ಯಾ? ಹಬ್ಬ ಸದ್ಯ ಹೋಗು ನೋಡೋಣ. ಇಲ್ಲಿ ಹೌದೇನೋ, ಅಲ್ಲಿ ತನಕ ಹೋಗೋಣ ಬಾ. ಬಾರಲ್ಲೋ. ಹೋಗಲ್ಲ, ಚಂಡಿ ಆದ್ರಾಗಲಿ. ಇಲ್ಲಿ ನೋಡಿ 2 ಗಾಡಿನೂ. ಹುಡುಗನ ಗಾಡಿ ಫುಲ್ ಕ್ಲೀನಾಗಿದೆ, ಯಾಕಂದರೆ ಎಲ್ಲ ಗಾಡಿಗಳಿದೆ, ಗೊಚ್ಚ ಆಗಬಾರ್ದು ಅಂತ. ನೋಡಿ ಏನೂ ಆಗಲ್ಲ. ಸೀಟೆಲ್ಲ ಫುಲ್ ಹಿಂದೆ ಕೂತವರಿಗೆ ಎಲ್ಲ ಸೇಫ್ಟಿ. ಅದೇ ನನ್ನ ಗಾಡೀಲಿ ಹಿಂದೆ ಕೂತವ್ರಿಗೆ ಸೇಫ್ಟಿ ಬಗ್ಗೆ ತೋರಿಸ್ತೀನಿ. ನನ್ನ ಗಾಡೀಲಿ ಇಲ್ಲಿ ನೋಡಿ, ನನ್ನ ಹಿಂದೆ ಯಾಕೆ ಕೂರ್ಸ್ಕೊಳಲ್ಲ ಅಂದರೆ ಇಲ್ಲಿ ನೋಡಿ, ಇಲ್ಲಿ ಓ. ಆಮೇಲೆ ಟೈರ್ ತೋರಿಸ್ಬೇಕಲ್ಲ ಏನಾಗಿದೆ ಅಂತ. ನೀರು ತಗೋ.
ನೋಡಿ ಟ್ರ್ಯಾಕ್ ಟಯರು ಹೆಂಗಾಗಿದೆ ಅಂತ ನೋಡೋಕ್ಕೆ ಇನ್ಸ್ಟಾಗ್ರಾಮಲ್ಲಿ ಹೋಗಿ ಫಾಲೋ ಮಾಡಿ ರಾಕಿ 390 ಅಂತ ಇದೆ. ಅಣ್ಣ ಈ ಟೈರ್ ಇಟ್ಕೊಂಡು ಆಫ್ ರೋಡ್ ಬಂದ. ಆಫ್ ರೋಡ್ ಅದು ಹೆಂಗೆ ಇದು ಡರ್ಟ್ ಗಾಡಿಲಿ ಬಂದಾಗ ಬರ್ತೀನಿ. ಗೊತ್ತಾಗುತ್ತೆ ಆಫ್ ರೋಡ್ ಹೆಂಗಿದೆ ಅಂತ. ಹೋಗ್ತಾ ಹೆಂಗ್ ಹೊಡಿತೀನಿ ನೋಡಿ ಈಗ. ಬರ್ತಾ ಅಣ್ಣ ಕ್ಯಾಮ್ರಾ ಹಾಕೊಂಡಿದ್ರು. ಹಾಂ ಹೋಗ್ತಾ ಇವ್ರು ತೋರಿಸ್ತಾರೆ, ಇವರೇ ಮುಖ ನೋಡ್ಕೊಂಬಿಡಿ. ದೊಡ್ಡ ಗದ್ದೆಷ್ಟೇ ಓನರು. ಇಂಥ ಜಾಗಕ್ಕೆಲ್ಲ ಬಂದರೆ ಇವ್ರ ಮನೆಗೆ ಬಂದ್ಬಿಡಿ. ದೊಡ್ಡ ಗದ್ದೆಸ್ಟೇಸ್ ಅಂತ ಇದೆ, ಬಂದ್ಬಿಡಿ. ಫ್ರೀಯಾಗಿ ಇದು ಮಾಡ್ತಿದ್ದೀನಿ ಕಣೋ, ಒಂದು ರೈಡ್ ಕರ್ಕೊಂಡು ಹೋಗಿ ಎಲ್ಲಿಗಾದ್ರು. ಕಾಲ್ ಮಾಡಿ ಏನಾದರೂ ಹಾಗೆ ತುಂಬ ಅರ್ಜೆಂಟಾಗಿ ಬಂದು ಎಲ್ಲ ಇದ್ದರೆ ನಮ್ದು ಹೆಸರು ಹೇಳಿ ಒಂಚೂರು ಡಿಸ್ಕೌಂಟ್ ಎಲ್ಲ ಕೊಡ್ತಾರೆ. ಹೆಲ್ಮೆಟ್ ಇಲ್ಲ ಇರಲಿ ಬಾರ ಎಲ್ಲ ಇಲ್ಲ ಕೊಟ್ವಿ. ಓಕೆ, ಈಗ ಆ್ಯಂಗಲ್ ಚೇಂಜು. ಫೋನಲ್ಲೇ ವಿಡಿಯೋ ಮಾಡ್ತೀನಿ ಅನಿಸುತ್ತೆ. ಶೂ ಒಳಗೆಲ್ಲ ನೀರು ಹೋಗಿದೆ, ಕಚ ಕಚ ಅಂತಿದೆ. ಉಯ್ ಏನೋ ಇದು, ನೀರು ಜಾಸ್ತಿ ಇಲ್ದಾಗ ಯಾವುದು ಇದು ಕನಕನ ಕಿಂಡಿಲ್ ಕರ್ಕೊಂಡು ಹೋಗ್ತಿದ್ಯಾ? ಯಾರು ಏನು ಕಿಂಡಿ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ. 18+ ಕಂಟೆಂಟ್ ಇಲ್ಲ ಕಣೋ. 18+ ಕಂಟೆಂಟ್ ಎಲ್ಲ ಹೇಳ್ಬೇಡ ನೀನು. ಯಾರ್ಯಾರು ಅದಕ್ಕೆ ಇದಕ್ಕೆ ಹೋಗಕ್ಕೆ ಹಾಂ ಓಕೆ ಓಕೆ. ನೋಡಿ ಏನು ಸಖತ್ತಾಗಿದೆ ಅಂದರೆ ಹೋಗ್ತಾ ಇದ್ದೀವಿ ಈಗ. ಗುರು ಸೌಂಡ್ ಕೇಳಿದರೆ ಹೆದರಿಕೆ ಆಗ್ತಿದೆ ನನಗೆ. ಗೈಸ್, ಈ ಫಾಲ್ಸಿಗೆ ಹೋಗಬೇಕು ಅಂದರೆ ದೊಡ್ಡಗದ್ದೆ ಸ್ಟೇಸ್ನ ಕಾಂಟ್ಯಾಕ್ಟ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಹಾಂ, ಬೇಕಾದ್ರೆ ಗಾಡಿನೂ ನಮ್ಮದೇ ಕರ್ಕೊಂಬರ್ತಾನೆ ಅಷ್ಟೇ. ಸುಮ್ಮನೆ ಎಲ್ಲರಿಗೂ ಎಲ್ಲ ಹೇಳಲ್ಲ. ಏನು ಗುರು ಇದು, ಅವನ ಅಜ್ಜಿ ಏನೋ ಅದು ನೀರು ಬೀಳ್ತಿರೋ ಫೋರ್ಸು. ಅಯ್ಯೋ ಏನೋ ಇದು, ನಿಧಾನಕ್ಕೆ ಹೋಗೋದು. ಅಯ್ಯೋ 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 ಅಯ್ಯೋ, ಏನು ಸಖತ್ತಾಗಿದೆ ಗುರು. ಒಂದು ವಿಷಯ ತೋರಿಸ್ಲೇಬೇಕು. ಒಂದು ಎಣ್ಣೆ ಕುಡಿದು ಸಿಗರೇಟ್ ಹೊಡೆದು ಪ್ಲಾಸ್ಟಿಕ್ಕು ಪೇಪರು ಎಲ್ಲ ಎಸ್ತಿಯಾರು ಊರು ತುಂಬ. ಮಾಡಬೇಡಿ ಗಾಯ್ಸ್. ಏನು ಹೇಳಿ ಏನು ಹೇಳಿ, ಒಳ್ಳೆ ಬುದ್ಧಿನ ಇದು. ರಾತ್ರಿ ಮಾನ ಮರ್ಯಾದಿರೋರು ಯಾರು ಮಾಡೋ ಕೆಲಸನ ಇದು. ಅದೇ ಮನೆ ರೂಮಲ್ಲಿ ಹಿಂಗೆ ಹಾಕೊಂಡಿರ್ತೀರಾ, ಇಲ್ಲ ತಾನೇ? ಇವ್ರು ಹೊರಗಡೆ ಬಂದಾಗ ಚೆನ್ನಾಗಿ ಕ್ಲೀನ್ ಮಾಡಿ ಇಡಿ. ಅದೆಲ್ಲ ಮಾಡಬಾರ್ದು ಗಾಯ್ಸ್. ಏನು ನೀರಿನ ಫೋರ್ಸ್ ನೋಡೋ ಇಲ್ಲಿ. ಹೋಗೋಣ. ಟೈಮ್ ಎಷ್ಟು ಗೊತ್ತಾ? 5:34. ಟೈಮ್ ಈಸ್ 5:34. 6 o'clock ಆಗ್ತಾ ಇದೆ ಇನ್ನೇನು. ಏನು ಸಖತ್ತಾಗಿದೆ ಅಂದರೆ ಈ ಜಾಗ. ಫಸ್ಟ್ ಟೈಮ್ ಕಣಂಗಂತ ಫೇಸ್ ಎಲ್ಲ ತೋರಿಸ್ಕೊಂಡು ವ್ಲಾಗ್ ಮಾಡ್ತಿರೋದು ನಾನು ಫಸ್ಟ್ ಟೈಮ್ ಇದೆ ಫೇಸ್ ಎಲ್ಲ ಬರೀ ಹೆಲ್ಮೆಟಿಗೆ ಹಾಕೋ ಹೋಗು. ಮಳೆ ಇನ್ನೂ ಹೆವಿ ಮಳೆ ಇದ್ದರೆ ಇಲ್ಲೆಲ್ಲ ಬರ್ಬೋದೇನೋ ನೀರು, ಅಷ್ಟಿರ್ಬೋದು ಅನ್ಸುತ್ತೆ ನೀರು. ಏನು ಸಖತ್ತಾಗಿದೆ ಅಂದರೆ ತೋರ್ಸ್ ಹಂಗೆ. ಆಯಿತು, ಇನ್ನು ಇನ್ಸ್ಟಾಗ್ರಾಮ್ ರೀಲ್ಸಿಗೆ ಒಂದಷ್ಟು ವೀಡಿಯೋ ಮಾಡಿಕೊಂಡು ಬ್ಯಾಟ್ರಿ ಖಾಲಿ ಆಗುತ್ತೆ ಅನಿಸುತ್ತೆ. ಅಷ್ಟೊತ್ತಿಗೆ ನೋಡ್ಕೊಂಬಿಡಿ, ಎಷ್ಟು ನೋಡಿದರೂ ಸಾಕಾಗಲ್ಲ. ಜಾರುತ್ತೆ ಅನ್ಸುತ್ತೆ. ನಿಧಾನ ಬಾ. ಏನು ಕ್ರೇಜಿ ಜಾಗ ಬಿಡಿ. ಹಾಂ ಹಾಂ ಹೌದು. ಈ ಕೆಟ್ಟ ಬುದ್ಧಿ ಒಂದು ಮಾಡಬೇಡಿ ಆಯಿತಾ. ಇದು ನೋಡಿ, ನೀರಲ್ಲಿ ಯಾವುದೇ ಕಾರಣಕ್ಕೂ ಬಂದಿಲ್ಲ ಇದು. ಏನಿಲ್ಲ, ಇಲ್ಲಿಗೆ ನಮ್ಮ ಮನೆಯಿಂದ ಒಂದು 1/4 ಗಂಟೆಗೆ ಆರಾಮಾಗಿ ಬರ್ಬೋದು ಬಂದರೆ. ಅಷ್ಟೇ 7 ಕಿಲೋಮೀಟರ್ಸ್ ಅಷ್ಟೇ. ಅದೇ ದೊಡ್ಡಗದ್ದೆ ಸ್ಟೇಷನ್ದೂ ಅಷ್ಟೇ 7 ಕಿಲೋಮೀಟರ್ಸು. ಗೊತ್ತಾಯ್ತಲ್ಲ, ಕಾಂಟ್ಯಾಕ್ಟ್
ಓನರ್ ಇವನೇ, ದೊಡ್ಡ ಓನರು. ನಂಬರ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರು ಡಿಸ್ಕ್ರಿಪ್ಷನಲ್ಲಿ ಇಲ್ಲ, ಸ್ಕ್ರೀನಲ್ಲೇ ಹಾಕ್ಬಿಡ್ತೀನಿ ಬಿಡಿ. ಸ್ಕ್ರೀನಲ್ಲೇ ಹಾಕಿರ್ತೀನಿ, ನೋಡಿಬಿಡಿ. ಶಾರುಖ್ ಖಾನ್ ನಿನ್ ತಮ್ಮ ಇಲ್ಲೇ ಇದ್ದಾನೆ, ಇವನು ಶಾರುಖ್ ಖಾನ್ ತಮ್ಮ. ನೋಡಿ ಇಲ್ಲೇ ನೋಡ್ಬಿಡಿ ಒಂದ್ಸತಿ. ಲೇ ಕಂದ, ಲೇ ಏನೋ ನೀನು ಕಂದ. ನೋಡಿ ಹಾವಿನ ಪೊರೆ, ಹಾವು ಬಟ್ಟೆ ಚೇಂಜ್ ಮಾಡ್ಕೊಂಡು ಹೋಗಿದೆ. ಹೌದಾ? 100%. ನೋಡಿ ಇದೆಲ್ಲ ಫುಲ್ ಮಳೆ ಏನಾದರೂ ಬರ್ತಿತ್ತು ಅಂದರೆ ಬರೋಕ್ಕೆ ಹೋಗಬೇಡಿ, ಗೊತ್ತಿದ್ದವರು. ಸುಮ್ಮನೆ ರಿಸ್ಕ್ ತಗೊಬೇಡಿ ಜಾಸ್ತಿ. ಓಕೆ ಆಯಿತು, ಈಗ ಹೊರಟ್ವಿ ಇಲ್ಲಿಂದ. ಇನ್ನು 10 ನಿಮಿಷಕ್ಕೆ ಮನೆಗೆ ಹೋಗ್ತೀವಿ. ನೋಡಿ ಏನೇನು ಲೊಕೇಶನಲ್ಲಿ ಇಟ್ಕೊಂಡು ಎಲ್ಲೆಲ್ಲಿಗೂ ಹೋಗ್ತೀವಿ ನಾವು. ಆದರೂ ಒಂದು ಮಜಾ, ಬೇರೆ ಕಡೆ ಹೋದಾಗ ಬೇರೆ ಜನ ಮೀಟ್ ಆದಾಗ. ಆದರೂ ಈ ಥರ ಜಾಗಕ್ಕೆಲ್ಲ ಬರ್ತಾ ಇರಬೇಕು. ಅದ್ರ ಫೇಸ್ ತೋರಿಸ್ಕೊಂಡು ಮಾಡಿದ್ರೆ ಏನೋ ಒಂಥರ ಮಜಾ ಇದೆ, ಚೆನ್ನಾಗಿರುತ್ತೆ. ಏನೋ ಒಂಥರ ಚೆನ್ನಾಗಿದೆ ಈಗ ತೋರಿಸ್ಕೊಂಡು ಮಾಡಿದ್ರೆ. ಇಂಥ ಲೊಕೇಶನಿಗೆಲ್ಲ ಅಂದರೆ ಅಪ್ಲೋಡ್ ಆಗತ್ತಂಗೆ ಅಷ್ಟೇ. ಆಮೇಲೆಲ್ಲ ಆಮೇಲೆ ಯಾರು ಹೇಳ್ತಾರೆ ಇಲ್ಲಿ ಏನು ಅನ್ಕೊಂತಿಲ್ಲ, ಆದರೂ ಒಂಥರ. ಹೊರಟ್ವಿ ಇಲ್ಲಿಂದ. ಟೈಮ್ ಬಂದುಬಿಟ್ಟು 6 o'clock. ಬೆಳಕು ಚೆನ್ನಾಗಿದೆ. ಬೆಳಕು ಚೆನ್ನಾಗಿದೆ. ಆಯಿತು, ಇಲ್ಲಿಂದ ಹೊರಟ್ವಿ. ಇಲ್ಲಿಗೆ ಹಂಗೆ ನೀರಿಂದ ಇದು ಹೊಡಿತಾ ಇದೆ. ಇಲ್ಲಿ ನೋಡಿ, ಇಲ್ಲಿ ಬೀಳ್ತಾ ಇದೆಯಲ್ಲ, ಇದು ನೀರಿಂದು ಫುಲ್ಲು ಮುಖಕ್ಕೆ ಹಂಗೆ ಸಕ್ಕತ್ತಾಗಿ ಹೊಡಿತಾ ಇದೆ ಮಾತ್ರ. ಓಕೆ, ನೋಡ್ಕೊಂಬಿಡಿ ಲಾಸ್ಟ್. ಆಯಿತು, ಇನ್ನೊಂದು ದಿನ ಮತ್ತೆ ಯಾವಾಗಾದರೂ ಫ್ರೀ ಆದಾಗ ಬರೋಣ. ದಾರಿ ನೋಡ್ಕೊಂಡು ಹೋಗ್ತೀನಿ ಫಸ್ಟು. ಸುಮ್ಮನೆ ಬಿದ್ದು ಆಮೇಲೆ ನ್ಯೂಸಲ್ಲೆಲ್ಲ ಬರೋಕ್ಕಾದ್ರೆ ಕಷ್ಟ. ಮುಂದೆ ಬರೋಣ, ಒಂಚೂರು ಚೆನ್ನಾಗಿದೆ. ಫಾಸ್ಟಾಗಿ ಬಂದೆ, ಸಡನ್ ಟರ್ನು ತಿರುಗಿಸ್ದೆ, ಹಿಂಗೆ ಡ್ರಿಫ್ಟ್ ಆದಂಗೆ ಫುಲ್ ಜಾರ್ಕೊಂಡೋಗಿ ನಿಲ್ತು. ಬ್ರೇಕ್ ಹಿಡಿಲಿಲ್ಲ, ಬ್ರೇಕ್ ಹಿಡಿದಿದ್ರೆ ಎಲ್ಲಿಗೆ ಹೋಗ್ತಿದ್ನ. ಗುಂಡಿ ಬೇರೆ ಇತ್ತಾ. ಫ್ರೆಂಡ್ಸ್, ಮ್ಯಾಟ್ರ್ ಏನು ಅಂದರೆ, ನಮ್ಮ ಹುಲಿ ರಾಕಿ ಬಾಯಿ ಫಸ್ಟ್ ಟೈಮ್ 0 ಕಟ್ ಹೊಡೆದಿರೋದು. ಬಟ್ ನೋಡಿ ಅಲ್ಲಿ ಪರ್ಫೆಕ್ಟಾಗಿ ತಂದು ಇಲ್ಲಿಂದ ಸ್ಟಾರ್ಟ್ ಮಾಡಿರೋದು ನೋಡಿ. ಎಕ್ಸಾಕ್ಟಾಗಿ ಒಂದು ರೌಂಡ್ ಹಾಕೊಂಬಂದು ವಾಪಸ್ ಅಲ್ಲಿಗೆ ಟಚ್ ಮಾಡಿದ್ದಾನೆ. ನೀನು ಕ್ರೇಜಿ ಕಣ, ನೀನು ಇಲ್ಲಿರಬಾರ್ದು ಇದ್ ಕಣ. ಗೈಸ್, ಒಂದು ಸ್ಮಾಲ್ ಟಿಪ್ ಏನು ಅಂದರೆ, ಸ್ವಲ್ಪ ಬ್ರೇಕ್ ಕಡಿಮೆ ಯೂಸ್ ಮಾಡಿ ಗೇರಲ್ಲೇ ಇಳಿಸಿ ಗಾಡಿನ. ಅಯ್ಯೋ, ನಿಜ 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 ನಿಜ, ನೀನ್ ಹೇಳ್ತಿರೋದೆಲ್ಲ ನಿಜ. ಆದ್ರೆ ನಾನು ಎಷ್ಟೋ ಸತಿ ಆತರ ಪ್ರಯತ್ನ ಪಟ್ಟಿದ್ದೀನಿ, ನನ್ನ ಕೈಲಿ ಆತರ ಇರಕ್ ಆಗ್ತಾ ಇಲ್ಲ. ಕಾರ್ಗತ್ತಲು ಕಾರು, ಕಾರ್ಗತ್ತಲ ರಾತ್ರಿಯಲ್ಲಿ, ಕಾರ್ ಮೋಡಗಳ ನಡುವಿನಲ್ಲಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. Hey, y'all, come look at this.